ನಮಸ್ತೆ ಫ್ರೆಂಡ್ಸ್, ನಾನು ಮಧುರ. ಫೆಲೆನೋಪ್ಸಿಸ್ ಗಿಡ ಈ ಬಾರಿ ನಮ್ಮಲ್ಲಿ ಹೂ ಬಿಟ್ಟಾಗ ನಿಮಗೂ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಯಾವ ರೀತಿಯಾಗಿ ಇದರ ಕೇರ್ ಟಿಪ್ಸ್ ಫಾಲೋ ಮಾಡಿದರೆ ನಿಮಗೆ ಈ ರೀತಿಯಾಗಿ ನೋಡಿ ತುಂಬ ಚೆನ್ನಾಗಿ ಆರೋಗ್ಯಕರವಾದಂತಹ ಬೇರುಗಳು ಗಿಡದಲ್ಲಿ ಬರ್ತದೆ. ಹಾಗೆ ಚೆನ್ನಾಗಿ ಇರುವಂತಹ ಹೂವನ್ನು ಕೂಡ ಇದು ಸುಲಭವಾಗಿ ಕೊಡ್ತದೆ. ಇದರಲ್ಲಿ ತುಂಬ ವೆರೈಟಿ ಇದೆ, ಬೇರೆ ಬೇರೆ ಬಣ್ಣದ್ದು ಅಥವಾ ಪ್ಯಾಟರ್ನ್ ಇದ್ದಿದೆ. ನನ್ನಲ್ಲಿ ಇದೊಂದೇ ಗಿಡ ಸದ್ಯಕ್ಕೆ ಇರುವಂಥದ್ದು. ಯಾಕಂದರೆ ಪ್ರತಿ ಗಿಡಕ್ಕೆ ಇದಕ್ಕೆ 400ರಿಂದ 500 ರೂಪಾಯಿಗಳಷ್ಟು ಕಾಸ್ಟ್ ಇರ್ಬೋದು. ಮೊದಲಿಗೆ ಪಾಟಿಂಗ್ ಮಿಕ್ಸ್ ನೋಡಿ, ನಾನು ಮೇಲ್ಗಡೆಯಿಂದ ಸ್ವಲ್ಪವೇ ಸ್ವಲ್ಪ ಸುಡು ಮಣ್ಣನ್ನು ಹಾಕಿದ್ದೇನೆ. ಅಂದರೆ ಅಂಟು ಇಲ್ಲದೇ ಇರುವಂತಹ ಮಣ್ಣನ್ನು ಅಥವಾ ಕೋಕೋ ಪೀಟ್ ಮಿಶ್ರ ಮಾಡಿದಂತಹ ಮಣ್ಣನ್ನು ತೆಳುವಾದ ಪದರವಾಗಿ ಮೇಲ್ಗಡೆಯಿಂದ ಹಾಕಿದ್ದೇನೆ. ಈ ಕಾರಣಕ್ಕಾಗಿ ತುಂಬ ಆರೋಗ್ಯಕರವಾದ ಬೇರುಗಳು ಹೊಸದಾಗಿ ಮೂಡಿ ಬಂದದ್ದು ನಾನು ಗಮನಿಸಿದ್ದಂಥದ್ದು. ಆರ್ಕಿಡ್ ಪಾಟೇ ನಾನು ತಗೊಂಡಿದ್ದೇನೆ. ಹಾಗೆ ಕೆಳಗಡೆ ಎಲ್ಲ ಕೂಡ ನೀವಿಲ್ಲಿ ನೋಡಿ ತೆಂಗಿನ ಸಿಪ್ಪೆಯ ತುಂಡುಗಳು ಹಾಗೆ ಚಾರ್ಕೋಲ್ ಅಂದರೆ ಮಸಿ ತುಂಡುಗಳನ್ನು ಮಾತ್ರ ಹಾಕಿದ್ದೇನೆ. ಮಣ್ಣನ್ನೆಲ್ಲ ಏನೂ ಕೆಳಗಡೆಯಿಂದ ಹಾಕಲಿಲ್ಲ. ಮೇಲ್ಗಡೆ ಒಂದು ಲೇಯರ್ ಮಾತ್ರ ಮಣ್ಣನ್ನು ಬಳಸಿರುವಂಥದ್ದು. ಈ ಕಾರಣಕ್ಕಾಗಿ ಬೇಸಿಗೆಗಾಲದಲ್ಲಿ ಇದು ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ತದೆ, ಹೂ ಕೊಡಲಿಕ್ಕೆ ಕೂಡ ಸಹಾಯ ಮಾಡ್ತದೆ. ಹಾಗೆ ಮಳೆಗಾಲದಲ್ಲಿ ವಾರಕ್ಕೊಮ್ಮೆ ನೀರು ಸ್ಪ್ರೇ ಮಾಡ್ತೇನೆ ಬುಡಕ್ಕೆ. ಬೇಸಿಗೆಗಾಲದಲ್ಲಿ ದಿನ ಬಿಟ್ಟು ದಿನ ಸ್ಪ್ರೇ ಮಾಡುವಂಥದ್ದು. ಹಾಗೆ ಮಾಡಿದರೆ ಇದರ ಬೇರುಗಳು ಒಣಗಿ ಹೋಗದೇ ಇರ್ತದೆ. ತುಂಬ ಸಮಯದ ತನಕ ನಾವು ನೀರು ಸ್ಪ್ರೇ ಮಾಡದೇ ಇದ್ದರೆ ಬೇರುಗಳು ಒಣಗಿ ಗಿಡ ಕೂಡ ಚೆನ್ನಾಗಿ ಬರೋದಿಲ್ಲ, ಗಿಡ ಸತ್ತೋಗ್ಬೋದು. ಹಾಗಂತೇಳಿ ಎಲೆಗಳಿಗೆ ನಾನು ನೀರು ಸ್ಪ್ರೇ ಮಾಡೋದಿಲ್ಲ. ಹಾಗೆ ಫರ್ಟಿಲೈಸರ್ ಕೂಡ NPKಯನ್ನು ತೆಳುವಾಗಿ ನೀರು ಮಾಡಿಕೊಂಡು ಬುಡಕ್ಕೆ ಸ್ಪ್ರೇ ಮಾಡ್ತೇನೆ ಅಷ್ಟೇ, ಬೇರೆ ಏನು ಫರ್ಟಿಲೈಸರ್ ಹಾಕೋದಿಲ್ಲ ನಾನು. ಬೆಳಗ್ಗಿನ ಬಿಸಿಲು 1ರಿಂದ 2 ಗಂಟೆ ಬಿದ್ದರೆ ಸಾಕು. ಹೆಚ್ಚು ಬಿಸಿಲಾದರೂ ಕೂಡ ಗಿಡ ಚೆನ್ನಾಗಿ ಬರೋದಿಲ್ಲ, ಬಾಡಿ ಹೋಗ್ತದೆ.